ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಜೆಡಿಎಸ್ನ ಶ್ರೀಮಂತ ಶಾಸಕರು ಯಾರು? ಅವರೆಷ್ಟು ಶ್ರೀಮಂತರು? ಈ ಪಟ್ಟಿಯಲ್ಲಿ ಕುಮಾರಸ್ವಾಮಿ, ರೇವಣ್ಣ ಎಷ್ಟನೇ ಸ್ಥಾನದಲ್ಲಿ ಬರ್ತಾರೆ? ಎಲ್ಲಾ ಶಾಸಕರ ಆಸ್ತಿ ಸೇರಿಸಿದ್ರೆ ಎಷ್ಟಾಗುತ್ತೆ? ಹೆಚ್ಚು ಓದಿರೋದು ಯಾರು, ಕಮ್ಮಿ ಓದಿರೋದು ಯಾರು? ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ನಂಬರ್ 1, ಎಂ.ಆರ್. ಮಂಜುನಾಥ್. ಫ್ರೆಂಡ್ಸ್, ಜೆಡಿಎಸ್ನ ಅತ್ಯಂತ ಶ್ರೀಮಂತ ಶಾಸಕ ಅಂದ್ರೆ ಅದು ಎಂ.ಆರ್. ಮಂಜುನಾಥ್. ಚಾಮರಾಜನಗರ ಜಿಲ್ಲೆ ಹನೂರು ವಿಧಾನಸಭಾ ಕ್ಷೇತ್ರದ ಎಂಎಲ್ಎ ಆಗಿರೋ ಇವರ ಕುಟುಂಬದ ಬಳಿ ಬರೋಬ್ಬರಿ 316 ಕೋಟಿ ಮೊತ್ತದ ಆಸ್ತಿಪಾಸ್ತಿ ಇದೆ. ಓದಿರೋದು 10ನೇ ತರಗತಿವರೆಗೆ ಮಾತ್ರ. ನಂಬರ್ 2, ಎಚ್.ಡಿ. ಕುಮಾರಸ್ವಾಮಿ. ಜೆಡಿಎಸ್ನ ಶ್ರೀಮಂತ ಶಾಸಕರಲ್ಲಿ ಎಚ್.ಡಿ. ಕುಮಾರಸ್ವಾಮಿಗೆ 2ನೇ ಸ್ಥಾನ. ರಾಮನಗರ ಜಿಲ್ಲೆ ಚನ್ನಪಟ್ಟಣ ಕ್ಷೇತ್ರದ ಶಾಸಕರಾಗಿರೋ ಇವರ ಕುಟುಂಬದ ಬಳಿ ಬರೋಬ್ಬರಿ 189 ಕೋಟಿ ಮೊತ್ತದ ಆಸ್ತಿ ಇರೋದಾಗಿ ಘೋಷಿಸಿಕೊಂಡಿದ್ದಾರೆ. ಓದಿರೋದು ಬಿಎಸ್ಸಿ ಅಥವಾ ಬ್ಯಾಚುಲರ್ ಆಫ್ ಸೈನ್ಸ್ ಪದವಿ. ನಂಬರ್ 3, ಎಚ್.ಡಿ. ರೇವಣ್ಣ. ಹಾಸನ ಜಿಲ್ಲೆ ಹೊಳೆ ನರಸೀಪುರ ಕ್ಷೇತ್ರದ ಶಾಸಕರಾಗಿರೋ ಇವರ ಕುಟುಂಬದ ಬಳಿ ಬರೋಬ್ಬರಿ 80 ಕೋಟಿ ಆಸ್ತಿ ಇದೆ. ಈ ಮೂಲಕ ಜೆಡಿಎಸ್ನ 3ನೇ ಶ್ರೀಮಂತ ಶಾಸಕ ಎನಿಸಿಕೊಂಡಿದ್ದಾರೆ. ಓದಿರೋದು 10ನೇ ತರಗತಿವರೆಗೆ ಮಾತ್ರ. ನಂಬರ್ 4, ಎಚ್.ಟಿ. ಮಂಜು. ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ಕ್ಷೇತ್ರದ ಎಂಎಲ್ಎ ಆಗಿರೋ ಇವರ ಕುಟುಂಬದ ಬಳಿ ಬರೋಬ್ಬರಿ 70 ಕೋಟಿ ಆಸ್ತಿ ಇದೆ. ಇಂತಹ ಎಚ್.ಟಿ. ಮಂಜು ಬಿಎಲ್ಐಸಿ ಅಥವಾ ಬ್ಯಾಚುಲರ್ ಆಫ್ ಲೈಬ್ರರಿ ಅಂಡ್ ಇನ್ಫಾರ್ಮೇಶನ್ ಸೈನ್ಸ್ ಪದವಿ ಪಡೆದಿದ್ದಾರೆ. ನಂಬರ್ 5, ಸಮೃದ್ಧಿ ಮಂಜುನಾಥ್. ಜೆಡಿಎಸ್ನ 5ನೇ ಶ್ರೀಮಂತ ಶಾಸಕರಾಗಿರೋ ಸಮೃದ್ಧಿ ಮಂಜುನಾಥ್ ಕುಟುಂಬದ ಬಳಿ ಬರೋಬ್ಬರಿ 59 ಕೋಟಿ ಮೊತ್ತದ ಆಸ್ತಿಪಾಸ್ತಿ ಇದೆ. ಓದಿರೋದು ಸೆಕೆಂಡ್ ಪಿಯುಸಿ ವರೆಗೆ. ಇವರು ಕೋಲಾರ ಜಿಲ್ಲೆ ಮುಳಬಾಗಿಲು ಎಸ್ಸಿ ಮೀಸಲು ಕ್ಷೇತ್ರದ ಎಂಎಲ್ಎ. ನಂಬರ್ 6, ಜಿ.ಡಿ. ಹರೀಶ್ ಗೌಡ. ಮೈಸೂರು ಜಿಲ್ಲೆ ಹುಣಸೂರು ಕ್ಷೇತ್ರದ ಜೆಡಿಎಸ್ ಶಾಸಕರಾಗಿರೋ ಇವರ ಕುಟುಂಬದ ಬಳಿ 37 ಕೋಟಿ ಮೌಲ್ಯದ ಆಸ್ತಿ ಇದೆ. ಓದಿರೋದು ಬಿಇ ಅಥವಾ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್. ಇಂಥ ಜಿ.ಡಿ. ಹರೀಶ್ ಗೌಡ ಜಿ.ಟಿ. ದೇವೇಗೌಡರ ಪುತ್ರ ಅನ್ನೋದು ಗಮನಾರ್ಹ. ನಂಬರ್ 7, ಎ. ಮಂಜು. ಹಾಸನ ಜಿಲ್ಲೆ ಅರಕಲಗೂಡು ಕ್ಷೇತ್ರದ ಎಂಎಲ್ಎ ಆಗಿರೋ ಎ. ಮಂಜು ಕುಟುಂಬದ ಬಳಿ 37 ಕೋಟಿ ಮೌಲ್ಯದ ಆಸ್ತಿ ಇದೆ. ಇವರು LLB ಪದವಿ ಪಡೆದಿದ್ದಾರೆ. ನಂಬರ್ 8, ಜಿ.ಟಿ. ದೇವೇಗೌಡ. ಮೈಸೂರು ಜಿಲ್ಲೆ ಚಾಮುಂಡೇಶ್ವರಿ ಕ್ಷೇತ್ರದ ಎಂಎಲ್ಎ ಆಗಿರೋ ಜಿ.ಟಿ. ದೇವೇಗೌಡ ಕುಟುಂಬದ ಬಳಿ 22 ಕೋಟಿ ಆಸ್ತಿ ಇದೆ. ಇವರು ಓದಿರೋದು 8ನೇ ತರಗತಿವರೆಗೆ ಮಾತ್ರ. ನಂಬರ್ 9, ಜಿ.ಕೆ. ವೆಂಕಟ ಶಿವರೆಡ್ಡಿ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ಕ್ಷೇತ್ರದ ಶಾಸಕರಾಗಿರೋ ಜಿ.ಕೆ. ವೆಂಕಟ ಶಿವರೆಡ್ಡಿ ಕುಟುಂಬದ ಬಳಿ 15 ಕೋಟಿ ಆಸ್ತಿ ಇದೆ. ಇವರು LLB ಪದವಿ ಪಡೆದಿದ್ದಾರೆ. ನಂಬರ್ 10, ನೇಮರಾಜ ನಾಯಕ್. ವಿಜಯನಗರ ಜಿಲ್ಲೆ ಹಗರಿ ಬೊಮ್ಮನಹಳ್ಳಿ ಎಸ್ಸಿ ಮೀಸಲು ಕ್ಷೇತ್ರದ ಶಾಸಕರಾಗಿರೋ ನೇಮರಾಜ ನಾಯ್ಕ ಕುಟುಂಬದ ಬಳಿ 10 ಕೋಟಿ ಆಸ್ತಿ ಇದೆ. ಓದಿರೋದು BA ಪದವಿ. ಇದಿಷ್ಟು ಟಾಪ್ 10 ಶ್ರೀಮಂತ ಶಾಸಕರ ಬಗ್ಗೆಯಾಯ್ತು. ಉಳಿದ ಶಾಸಕರು ಎಷ್ಟನೇ ಸ್ಥಾನದಲ್ಲಿ ಬರ್ತಾರೆ ಅಂತ ನೋಡೋದಾದ್ರೆ, ನಂಬರ್ 11, ಸಿ.ಎನ್. ಬಾಲಕೃಷ್ಣ. ಹಾಸನ ಜಿಲ್ಲೆ ಶ್ರವಣಬೆಳಗೊಳ ಕ್ಷೇತ್ರದ ಎಂಎಲ್ಎ ಆಗಿರೋ ಸಿ.ಎನ್. ಬಾಲಕೃಷ್ಣ ಕುಟುಂಬದ ಬಳಿ 9.5 ಕೋಟಿ ಮೊತ್ತದ ಆಸ್ತಿಪಾಸ್ತಿ ಇದೆ. ಇವರು BA ಪದವಿ ಪಡೆದಿದ್ದಾರೆ. ಇಂಥ ಸಿ.ಎನ್. ಬಾಲಕೃಷ್ಣ ಡಾಕ್ಟರ್ ಸಿ.ಎನ್. ಮಂಜುನಾಥ್ರ ಸಹೋದರ. ನಂಬರ್ 12, ಸ್ವರೂಪ್ ಪ್ರಕಾಶ್. ಹಾಸನ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರೋ ಸ್ವರೂಪ್ ಪ್ರಕಾಶ್ ಕುಟುಂಬದ ಬಳಿ 7.5 ಕೋಟಿ ಆಸ್ತಿ ಇದೆ. ಓದಿರೋದು BE ಅಥವಾ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಪದವಿ. ನಂಬರ್ 13, ರಾಜುಗೌಡ ಪಾಟೀಲ್. ವಿಜಯಪುರ ಜಿಲ್ಲೆ ದೇವರ ಹಿಪ್ಪರಗಿ ಕ್ಷೇತ್ರದ ಎಂಎಲ್ಎ ಆಗಿರೋ ರಾಜುಗೌಡ ಪಾಟೀಲ್ ಕುಟುಂಬದ ಬಳಿ 4 ಕೋಟಿ ಆಸ್ತಿ ಇದೆ. ಓದಿರೋದು BSc ಪದವಿ. ನಂಬರ್ 14, ಶಾರದಾ ಪೂರ್ಯನಾಯಕ್. ಶಿವಮೊಗ್ಗ ಗ್ರಾಮಾಂತರ ಎಸ್ಸಿ ಮೀಸಲು ಕ್ಷೇತ್ರದ ಎಂಎಲ್ಎ ಆಗಿರೋ ಶಾರದಾ ಪೂರ್ಯನಾಯಕ್ ಬಳಿ 3 ಕೋಟಿ ಆಸ್ತಿ ಇದೆ. ಓದಿರೋದು ಫಸ್ಟ್ ಪಿಯುಸಿ ವರೆಗೆ ಮಾತ್ರ. ನಂಬರ್ 15, ಶರಣಗೌಡ ಕಂದಕೂರ್. ಯಾದಗಿರಿ ಜಿಲ್ಲೆ ಗುರುಮಿಟ್ಕಲ್ ಕ್ಷೇತ್ರದ ಶಾಸಕರಾಗಿರೋ ಶರಣಗೌಡ ಕಂದಕೂರ್ ಕುಟುಂಬದ ಬಳಿ 2.5 ಕೋಟಿ ಆಸ್ತಿ ಇದೆ. ಇವರು BA ಪದವಿ ಪಡೆದಿದ್ದಾರೆ. ನಂಬರ್ 16, BN ರವಿಕುಮಾರ್. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ಕ್ಷೇತ್ರದ ಎಂಎಲ್ಎ ಆಗಿರೋ BN ರವಿಕುಮಾರ್ ಕುಟುಂಬದ ಬಳಿ 2.25 ಕೋಟಿ ಆಸ್ತಿ ಇದೆ.
ಓದಿರೋದು 7ನೇ ತರಗತಿವರೆಗೆ ಮಾತ್ರ. ನಂಬರ್ 17 ಎಂಟಿ ಕೃಷ್ಣಪ್ಪ. ತುಮಕೂರು ಜಿಲ್ಲೆ ತುರುವೇಕೆರೆ ಕ್ಷೇತ್ರದ ಶಾಸಕರಾಗಿರೋ ಎಂಟಿ ಕೃಷ್ಣಪ್ಪ ಕುಟುಂಬದ ಬಳಿ 2 ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿ ಇದೆ. ಇವರು ಬಿಕಾಂ ಪದವಿ ಪಡೆದಿದ್ದಾರೆ. ನಂಬರ್ 18 ಸಿಬಿ ಸುರೇಶ್ ಬಾಬು. ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದ ಎಂಎಲ್ಎ ಆಗಿರೋ ಇವರ ಕುಟುಂಬದ ಬಳಿ 1.86 ಕೋಟಿ ಮೌಲ್ಯದ ಆಸ್ತಿ ಇದೆ. ಓದಿರೋದು 10ನೇ ತರಗತಿವರೆಗೆ ಮಾತ್ರ. ನಂಬರ್ 19 ಕರೆಮ್ಮ. ರಾಯಚೂರು ಜಿಲ್ಲೆ ದೇವದುರ್ಗ ಎಸ್ಟಿ ಮೀಸಲು ಕ್ಷೇತ್ರದ ಎಂಎಲ್ಎ ಆಗಿರೋ ಕರೆಮ್ಮ ಕುಟುಂಬದ ಬಳಿ 98 ಲಕ್ಷ ಮೌಲ್ಯದ ಆಸ್ತಿ ಇದೆ. ಈ ಮೂಲಕ ಕಮ್ಮಿ ಆಸ್ತಿ ಹೊಂದಿರೋ ಜೆಡಿಎಸ್ ಎಂಎಲ್ಎ ಎನಿಸಿಕೊಂಡಿದ್ದಾರೆ. ಇವರು ಪಿಯುಸಿ ವರೆಗೆ ಓದಿದ್ದಾರೆ. ಎಲ್ಲಾ ಶಾಸಕರ ಆಸ್ತಿ ಸೇರಿಸಿದ್ರೆ ಎಷ್ಟಾಗುತ್ತೆ? ಫ್ರೆಂಡ್ಸ್, ರಾಜ್ಯದಲ್ಲಿ ಸದ್ಯ ಜೆಡಿಎಸ್ನ 19 ಶಾಸಕರಿದ್ದಾರೆ. ಇವರೆಲ್ಲರ ಆಸ್ತಿ ಪಾಸ್ತಿ ಸೇರಿಸಿದ್ರೆ ಬರೋಬ್ಬರಿ 865 ಕೋಟಿ ಆಗುತ್ತೆ. ಹೌದು, ಬರೀ 19 ಶಾಸಕರ ಆಸ್ತಿ 865 ಕೋಟಿ ರೂಪಾಯಿ. ಇನ್ನು ಜೆಡಿಎಸ್ನ ಯಾವ ಎಂಎಲ್ಎ ಕೂಡ ಮಾಸ್ಟರ್ ಡಿಗ್ರಿ ಅಥವಾ ಸ್ನಾತಕೋತ್ತರ ಪದವಿ ಪಡೆದಿಲ್ಲ ಅನ್ನೋದು ಕೂಡ ಗಮನಾರ್ಹ. ಸೊ ಫ್ರೆಂಡ್ಸ್, ಇದಿಷ್ಟು ಜೆಡಿಎಸ್ನ ಶ್ರೀಮಂತ ಶಾಸಕರು ಯಾರು, ಅವರೆಷ್ಟು ಶ್ರೀಮಂತರು, ಎಷ್ಟು ಓದಿದ್ದಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.